29 जनवरी से 6 फरवरी तक कलबुर्गी में आयोजित होने वाले भारतीय संस्कृति महोत्सव और कोटाला जयंती कार्यक्रम के तहत प्रचार रथ यात्रा कल से शुरू होगी। श्री कोटाला बसवेश्वर भारतीय शिक्षण संचालन विकास अकादमी और भारत विकास संगम के संयोजक रेवन सिद्धप्पा जलादे ने कहा। शनिवार को शहर में एक प्रेस कॉन्फ्रेंस में बोलते हुए उन्होंने कहा कि कल्याण कर्नाटक क्षेत्र के हर जिले से अलग अलग नामों से रथ यात्रा निकाली जाएगी। रथ यात्रा की शुरुआत बीदर जिले में बसवा रथ के नाम से होगी। कल सुबह 2 अलग अलग रथों पर मायलूर क्रॉस और शिवनगर के निकट सरदार वल्लभ भाई पटेल सर्कल से गणेश मैदान तक परेड निकाली जाएगी, जहां गणमान्य व्यक्ति रथों को हरी झंडी दिखाएंगे। उन्होंने कहा कि ये रथ पूरे जिले में घूमेंगे और इस अभियान का प्रचार करेंगे। प्रेस कॉन्फ्रेंस में योगेंद्र यद्दापुरे, महादेव स्वामी और अन्य आदि उपस्थित थे। ಪ್ರಚಾರ ನಿಮಿತ್ತವಾಗಿ ನಾವು 7 ಜಿಲ್ಲೆಯಲ್ಲಿ 7 ರಥಗಳನ್ನು ನಾವು ಓಡಿಸ್ತಾ ಇದ್ದೀವಿ. ನಾಳೆ 21ನೇ ತಾರೀಕು ಇಡೀ 7 ಜಿಲ್ಲೆಗಳಲ್ಲಿ ವಿಜಯನಗರದಲ್ಲಿ ವಿಜಯ ರಥ ಪ್ರಾರಂಭ ಆಗುತ್ತೆ, ಬಳ್ಳಾರಿಯಲ್ಲಿ ಹಂಪಿ ರಥ ಹೊರಡುತ್ತೆ, ಕೊಪ್ಪಳದಲ್ಲಿ ಗವಿಶ್ರೀ ರಥ ಹೊರಡುತ್ತೆ, ರಾಯಚೂರಿನಲ್ಲಿ ಕಲ್ಯಾಣ ರಥ ಹೊರಡುತ್ತೆ, ಕಲಬುರಗಿಯಲ್ಲಿ ಶರಣಬಸವೇಶ್ವರ ರಥ ಹೊರಡುತ್ತೆ, ಹಾಗೆ ಯಾದಗಿರಿಯಲ್ಲಿ ವಿಕಾಸ ರಥ ಅಂತಕ್ಕಂಥ ಹೆಸರು ಮೇಲೆ ಹೋಗುತ್ತೆ, ಸೇಡಂದಲ್ಲಿ ಕೊತ್ತಲ ಸ್ವರ್ಣ ಅಂತಕ್ಕಂಥ ರಥ ಪ್ರಚಾರಕ್ಕಾಗಿ ನಾಳೆ 20 ತಾರೀಕಿಗೆ ಅವರು ಹೊರಡ್ತಾ ಇದ್ದಾರೆ. ಬೀದರ್ದಲ್ಲಿ ಈ ಕಲ್ಯಾಣ ನಾಡು ಬಸವಣ್ಣವರ ಕ್ರಾಂತಿ ಭೂಮಿ ಆಗಿದ್ದರಿಂದ ಬಸವರಥ ಅಂತಕ್ಕಂಥ ಒಂದು ವಿಶೇಷವಾದ ರಥ ನಾಳೆ 21ಕ್ಕೆ ನಾವು ಬೀದರ್ದಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಸೊ ಮುಂಜಾನೆ 10 ಗಂಟೆಗೆ 2 ಕಡೆಯಿಂದ ನಮ್ಮ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಏನಪ್ಪ ಅಂದ್ರೆ ನಮ್ಮ ಭೂಮಡಿ ಕಾಲೇಜ್ ಹತ್ತಿರ ಇರತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಸೇರ್ತಾರೆ. ಅಲ್ಲಿನ ಮೆರವಣಿಗೆ ಮೂಲಕ ಗಣೇಶ್ ಮೈದಾನ ಬರ್ತಾರೆ. ಉಳಿದಂತೆ ಈ ಭಾಗದ ಜನ ಬಹುಶಃ ಈ ನೌಬಾದ್ ಇರ್ಬೋದು, ಶಿವನಗರ ಇರ್ಬೋದು, ಈ ಕಡೆ ಇರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಮ್ಯಾನೇಜ್ಮೆಂಟ್ದವರೆಲ್ಲ ಈ ಶಿವನಗರ ದೊಡ್ಡ ಸರ್ಕಲ್ ಇರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಾರದಲ್ಲಿ ಏನಪ್ಪ ನಾವೆಲ್ಲ ಸೇರಿ ಏಕಕಾಲದಲ್ಲಿ ಸರಿಯಾಗಿ 10ವರೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ. 11 ಗಂಟೆಗೆ ಏನಪ್ಪ ಅಂದ್ರೆ ನಾವು ಗಣೇಶ್ ಮೈದಾನದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ನಾವು ಸಮಾವೇಶ ಸೇರುತ್ತೆ. ಆ ಸಮಾವೇಶದಲ್ಲಿ ನಮ್ಮ ಬೀದರಿನ ಎಲ್ಲ ಪೂಜ್ಯರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ, ಜೊತೆಗೆ ಗಣ್ಯರಿಗೆ. ಅಲ್ಲಿ ರಥ ಗಣೇಶ್ ಮೈದಾನದಲ್ಲಿ ನಿಂತು ಹೊರಡುತ್ತೆ, ಅಲ್ಲೇ ಚಾಲೆಂಜ್ ಸಿಗುತ್ತೆ. 2 ಕಡೆ ಇಲ್ಲ, ಮೊದಲು ಮೆರವಣಿಗೆ ಮೂಲಕ ನಾವೆಲ್ಲ ಸೇರ್ತೀವಿ ಅಲ್ಲಿ ಬಂದು. ಏಕಕಾಲದಲ್ಲಿ 2 ಕಡೆ ಮೆರವಣಿಗೆ ಶುರು ಆಗುತ್ತೆ. ಒಂದು ಶಿವನಗರದ ದೊಡ್ಡ ಸರ್ಕಲ್ ಸರ್ದಾರ್ ವಲ್ಲಭಭಾಯಿ ಪಟೇಲಿನ ಜಯಂತಿ ಮಾಡ್ತೀವಿ, ಸರ್ದಾರ್ ಪಟೇಲ್ ಚೌಕ್ ಅಂತೀವಿ. ಅಲ್ಲಿ ಸುಮಾರು ಒಂದು 2-3 ಸಾವಿರ ಜನ ವಿದ್ಯಾರ್ಥಿಗಳು ಮತ್ತೆಲ್ಲ ಶಿಕ್ಷಕರು ಸೇರ್ತಾರೆ. ಆ ಭಾಗದಲ್ಲಿ ಸುಮಾರು ಒಂದು 2,000 ಜನ 3,000 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆ, ಕಾಲೇಜು,